ಎಲ್ಲರಿಗೂ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಸರ್ಕಾರ 15,000 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತೇಳಿ ಪ್ರಮುಖವಾಗಿ ಅಪ್ಡೇಟ್ ಅನ್ನ ಮಾಡ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಜಿಪಿಟಿ ಎಷ್ಟು, ಪಿಎಸ್ಟಿ ಎಷ್ಟು, HSTR ಎಷ್ಟು ಅನ್ನುವಂಥದ್ದು ಒಂದು ಗೊಂದಲ ಆಗಿದೆ. ಆಮೇಲೆ ನೇಮಕಾತಿ ಆದ್ರೆ ಯಾವ ತಿಂಗಳಲ್ಲಿ ನೇಮಕಾತಿ ಆಗತ್ತೆ ಅನ್ನುವಂಥದ್ದು ಒಂದು ಎಕ್ಸಾಕ್ಟ್ ಆಗಿ ಏನ್ ಪಾತ್ರ ಹೇಳಂತ ಹೇಳ್ತಾ ಇದ್ರಿ, ಅದೊಂದು ಮಾಹಿತಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಸಿ.ಎನ್.ಆರ್ ಏನ್ ಪಾತ್ರ ಇನ್ನೂ ಬರಬೇಕು, ಅರ್ಧಂಬರ್ಧ ಅಂದ್ರೆ ಪರಿಪೂರ್ಣವಾಗಿ ಸಿ.ಎನ್.ಆರ್ ಬಂದಿಲ್ಲ. ಸೊ ಅದಾದ್ಮೇಲೆ ಇದ್ದದ್ದನ್ನ ಇದ್ದಕ್ಕಿದ್ದಂಗೆ ಹೇಳಿದ್ರೆ ಅದೇನೋ ತರಲ್ಲ, ಆ ರೀತಿ ಏನ್ ಪಾತ್ರ ಹೆಂಡನ್ ಹುಳುದಗತ್ತೆ ಏನ್ ಪಾತ್ರ ಒಳಗಡೆಯಿಂದ ಎದ್ದು ಬಂದ್ಬಿಡ್ತಾವ. ಅದ್ ಹಂಗಂಗಿಲ್ಲ, ಇದು ಹಿಂಗಂಗಿಲ್ಲ, ಅದ್ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಹೇಳಿ. ಸೊ ಅವುಗಳಿಗೆ ಅಲ್ಲೇ ಕುತ್ಕೊಂಡು ಮಾತನಾಡೋದು ಬಿಟ್ರೆ ಬೇರೆ ಏನು ಗೊತ್ತಿರೋದಿಲ್ಲ. ಸೊ ಸುಮ್ನೆ ಏನ್ ಪಾತ್ರ ಬೊಗಳ್ತಿರ್ತಾವ, ಅವು ಬೊಗಳು ನಾಯಿಗಳು, ಅವು ಬೊಗಳ್ಳಿ ಅಂತೇಳಿ ನಾವು ಏನ್ ಪಾತ್ರ ಸುಮ್ನೆ ಬಿಟ್ಟಿದೀವಿ. ಆದ್ರೂ ಒಂದಿಷ್ಟು ಬೊಗಳು ನಾಯಿಗಳಿಗೆ ನಾವು ಆಲ್ರೆಡಿ ಏನ್ ಪಾತ್ರ ಟ್ರೀಟ್ಮೆಂಟ್ ಕೊಟ್ಟಿದೀವಿ, ಆದ್ರೂ ಹಂಗ ಬೊಗಳ್ತಿರ್ತಾವ. ಏನ್ ಮಾಡಕ್ ಬರೋದಿಲ್ಲ ಸ್ನೇಹಿತರೆ. ಯಾಕಂತಂದ್ರೆ ವಾಸ್ತವಿಕ ಸ್ಥಿತಿಯನ್ನ ತಿಳಿಸುವಂತ ಪ್ರಯತ್ನ ನಾವೇನ್ ಪಾತ್ರ 3 ವರ್ಷಗಳಿಂದ ಮಾಡ್ತಾನೆ ಬಂದಿದ್ದೀವಿ. ಅದಕ್ಕಿಂತ ಮುಖ್ಯವಾಗಿ ಲಕ್ಷಾಂತರ ಈಗ ಮುಂಬರ್ತಕ್ಕಂಥ ಟೀಚರ್ಸ್ ನೇಮಕಾತಿಯಲ್ಲಿ ಸೊ ಬ್ಯಾಕಪ್ ಸ್ಕೋರ್ ಅನ್ನುವಂಥದ್ದು ತುಂಬಾ ಜನರಿಗೆ ಸಮಸ್ಯೆ ಆಗಿತ್ತು. ಅದನ್ನೆಲ್ಲ ಏನ್ ಪಾತ್ರ ಇವಾಗ ಮೈಕ್ರೋ ಬ್ಯಾಕಪ್ ಅಂತೇಳಿ ಆಗಿದೆ. ಆಮೇಲೆ ಈಗ ಬಹಳ ವಿವಾದಕ್ಕೆ ಒಳಗಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಆ PSTR ನೇಮಕಾತಿ. ಅದಕ್ಕಿಂತ ಮುಖ್ಯವಾಗಿ ನಿನ್ನೆ ದಿನ ಡಿಪಾರ್ಟ್ಮೆಂಟ್ಗೆ ಹೋಗಿ ನಾವು ಒಂದಿಷ್ಟು ಮಾಹಿತಿಯನ್ನು ಏನ್ ಮಾಡಿದ್ದೀವಿ, ಓನ್ಲಿ ಮೆಂಬರ್ಶಿಪ್ ಅಂತ ಇಟ್ಟಿದ್ದೀವಿ. ಸೊ ಮೆಂಬರ್ಶಿಪ್ ಅಂದ್ರೆ ಏನಿಲ್ಲ, ಒಂದು ಸಣ್ಣ ಅಮೌಂಟ್ ರೀ. ಬರೀ 59 ರುಪೀಸ್ ಕೊಟ್ಟು ಒಂದು ಮೆಂಬರ್ಶಿಪ್ ತಗೊಂಡ್ರೆ ಸೊ ನಿಮಗೆ ನಾವು ಹಾಕ್ತಕ್ಕಂಥ ಎಲ್ಲಾ ಕ್ಲಾಸ್ಗಳು ಫ್ರೀ ಆಗಿ ಬರ್ತಾವೆ. ಒಂದು ಟಿಫನ್ ಖರ್ಚು ಏನ್ ಪಾತ್ರ ನಾವು ಇಟ್ಟಿದ್ದೀವಿ. ಅದಕ್ಕೊಂದಿಷ್ಟು ಏನ್ ಪಾತ್ರ ಉರ್ಕೊಂಡು ಸಾಯ್ತಾ ಇದಾವೆ. ದುಡ್ಡು ಮಾಡೋದು. ಈ ನಿಮ್ 59 ರುಪೀಸ್ ತಗೊಂಡು ಅಲ್ಲಿ ಯೂಟ್ಯೂಬ್ ನಮಗೆ 20 ರೂಪಾಯಿ ಕೊಡುತ್ತೆ. ಸೊ ಅದನ್ನ ತಗೊಂಡು ನಾವೇನ್ ದೊಡ್ಡ ಏನ್ ಸಾಧನೆ ಮಾಡೋದು ಅಂತ ಹೇಳಿ. ನಾವು ಇದುವರೆಗೆ ಆಕ್ಚುಲಿ ನಾವು ಎಲ್ಲ ಏನ್ ಪಾತ್ರ ಸ್ನೇಹಿತರು ಫೋರ್ಸೇಬಲ್ ಮಾಡ್ರು. ಸರ್ ಒಂದು ಸಣ್ಣ ಅಮೌಂಟ್ ಇಡ್ರಿ. ಯಾಕಂತಂದ್ರೆ ಅದು ಎಲ್ಲರಿಗೂ ಏನ್ ಪಾತ್ರ ನೀವು ಕೊಡುವಂತ ಮಾಹಿತಿ ಯೂಸ್ ಆಗ್ತಾ ಇದೆ. ಅದಕ್ಕೆ ತುಂಬಾ ಜನ ಏನ್ ಪಾತ್ರ ಈ ಒಂದ್ ಕಡೆ ಒಂದಿಷ್ಟು ಸ್ಪರ್ಧಾರ್ಥಿಗಳು ಕೆಟ್ಟದಾಗಿ ಏನ್ ಪಾತ್ರ ನೋಡೋದು, ಮಾಹಿತಿ ತಗೋದು, ಕೆಟ್ಟದಾಗಿ ಕಮೆಂಟ್ ಮಾಡಿ ಹೋಗಿಬಿಡೋದು. ಸೊ ಇದು ಏನಪ್ಪಾ ಅಂದ್ರೆ ಮನಸ್ಸಿಗೆ ಘಾಸಿ ಉಂಟು ಮಾಡುತ್ತೆ ಸಹಜವಾಗಿ ಎಲ್ಲರಿಗೂ. ಹಾಗಾಗಿ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ನಿಮ್ಮೆಲ್ಲಾ ಒಂದು ಸ್ಪರ್ಧಾರ್ಥಿಗಳ ಅಭಿಪ್ರಾಯವನ್ನ ತೆಗೆದುಕೊಂಡೇನೆ 15 ಡೇಸ್ ಹಿಂದ್ಗಡೆನೆ ಏನ್ ಪಾತ್ರ ನಾನು ಹೇಳಿದ್ದೆ. ಎಲ್ರು ಸರ್ ಮಾಡಿ ಸರ್, ಅದೇನು ಒಂದು 59 ರುಪೀಸ್ ಕೊಡ್ಬೋದು ಅಂತ ಹೇಳಿದ್ರಿ. ಆ ಕಾರಣಕ್ಕಾಗಿ ನಾನು 59 ರುಪೀಸ್ಗೆ ಒಂದು ಜಾಯಿನ್ ಬಟನ್ ಅನ್ನ ಕೊಟ್ಟಿದ್ದೆ. ನನಗೇನು ಅದರಲ್ಲಿ ಏನ್ ಪಾತ್ರ ಇವಾಗಾದ್ರೂ ಇಂಟ್ರೆಸ್ಟ್ ಇಲ್ಲ ಅದ್ರಲ್ಲಿ ಕೊಡ್ಬೇಕು ಅಂತೇಳಿ. ಆದ್ರೆ ಇಲ್ಲೊಂದಿಷ್ಟು ಸ್ಪರ್ಧಾರ್ಥಿಗಳಿಗೋ ಅಥವಾ ಬೇರೆದವರಿಗೋ ಏನ್ ಪಾತ್ರ ಹೊಟ್ಟೆ ಉರಿ ಸ್ಟಾರ್ಟ್ ಆಗಿಬಿಟ್ಟಿದೆ. ದುಡ್ಡು ಮಾಡ್ತಾ ಇದ್ದಾರೆ, ಎಲ್ಲಾ ಒಂದು ಕ್ಷೇತ್ರದಲ್ಲೂ ದುಡ್ಡು ಮಾಡ್ತಾ ಇದ್ದಾರೆ. ಏನೋ ಮಾಡ್ರೂ ಏನ್ ಪಾತ್ರ ಜನ ಆಡ್ಕೋದಂತೂ ಬಿಡೋದಿಲ್ಲ. ಸ್ನೇಹಿತರೆ, ಇದು ಹಿಂಗೆ ಹೇಳ್ತಾ ಹೋದ್ರೆ ಏನ್ ಪಾತ್ರ ತುಂಬಾ ಸಮಯ ಆಗತ್ತೆ. ನಿಮ್ ಸಮಯವನ್ನ ಏನ್ ಪಾತ್ರ ನಾನು ವ್ಯರ್ಥ ಮಾಡೋದಿಲ್ಲ. ಶಿಕ್ಷಕರ ನೇಮಕಾತಿಗೆ ಕ್ಷಣಗಣನೆ ಆರಂಭ ಆಗಿದೆ. ಒಂದು ಎರಡನೇದು ಏನು ಅಂತಂದ್ರೆ ಈ PSTR ಹುದ್ದೆಗಳಿಗೆ ಮತ್ತೆ ಏನ್ ಪಾತ್ರ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. PSTR ಹುದ್ದೆಗಳನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಪೋಸ್ಟ್‌ಗಳನ್ನ ಇರುವಂತ ಈಗ PSTR ಇದೆಯಲ್ಲ, ಅವ್ನ್ ಪೋಸ್ಟ್‌ಗಳನ್ನ GPTನೋ HSTRಗೋ ಏನ್ ಮಾತ್ರ ಕನ್ವರ್ಟೆಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿಂದ ತೆಗೆದು ಅಲ್ಲಿಗೆ ಹಾಕ್ತಾ ಇದ್ದಾರೆ. ಹೌದಾ? ಕನ್ವರ್ಟೆಡ್ ಅಂತ ಯಾವ್ದೋ ಕೇಳ್ತಾ ಇತ್ತು. ಅದಕ್ಕೆ ಏನ್ ಪಾತ್ರ ಕನ್ವರ್ಟೆಡ್ ಅನ್ನೋದು ಗೊತ್ತಿಲ್ಲ ಅದಕ್ಕೆ. ಕನ್ವರ್ಟೆಡ್ ಇದು ಏನ್ ಪಾತ್ರ ಇಲ್ಲಿ ಇರುವಂತ ಪೋಸ್ಟ್‌ಗಳನ್ನ ಅಲ್ಲಿ ಹಾಕ್ತಾ ಇದ್ದಾರೆ. ಹಾಗಾಗಿ ಪೋಸ್ಟ್‌ಗಳನ್ನ ಕನ್ವರ್ಟೆಡ್ ಮಾಡುವಂತದ್ದು ಒಂದು ವಿಚಾರ. ಎರಡನೇ ವಿಚಾರ ಏನು ಅಂತಂದ್ರೆ PSTR ಹುದ್ದೆಗಳು ತುಂಬಾ ಏನ್ ಪಾತ್ರ ಇದ್ದು 40,000 ಇದ್ದು ಮತ್ತೆ ಈ ಬಾರಿ ಏನ್ ಪಾತ್ರ ಮತ್ತೆ 10-12,000 ಪೋಸ್ಟ್‌ಗಳು ಪ್ರಮೋಷನ್ ಆಗಿ ಅವ್ರ ಮೇಲುಗಡೆ ಹೋಗ್ತಾ ಇದ್ದಾರೆ. ಪೋಸ್ಟ್ ಇಲ್ಲಿ ಸಾಕಷ್ಟು ಇನ್ನೂ ಖಾಲಿ ಉಳಿಬೇಕಲ್ಲ. 50,000-60,000 ಖಾಲಿ ಉಳಿಬೇಕು ಸಹಜವಾಗಿ ಅದು. 50,000-60,000 ಖಾಲಿ ಉಳಿತು. ಆಮೇಲೆ 10ರಿಂದ ಈಗ 10-12 ವರ್ಷ ಆಯ್ತು. PSTR ನೇಮಕಾತಿ ಆಗಿಲ್ಲ. ಸಹಜವಾಗಿ ಎಲ್ಲರಿಗೂ ಏನ್ ಪಾತ್ರ ಕುತೂಹಲ ಇರುತ್ತೆ. ಸರ್ PSTR ಕನ್ಫರ್ಮ್ ಆಗುತ್ತೆ ಅಂತೇಳಿ. ನಾನು ಏನಾದ್ರು ಹಂಗೆ ಹೇಳಿದ್ನಿ ಅಂತಂದ್ರೆ ನಿಮಗೆ ಏನ್ ಪಾತ್ರ ಇಲ್ಲ ನೀವು ಸುಳ್ಳು ಹೇಳ್ತಾ ಇದೀರಿ ಅಂತ ಅನ್ಸುತ್ತೆ. ಖುದ್ದಾಗಿ ಡಿಪಾರ್ಟ್ಮೆಂಟ್‌ಗೆ ಹೋಗಿ ಸೊ ಇಲ್ಲಿ ಏನು ಕಮಿಷನರ್ ಇದಾರಲ್ಲ, ಹೊಸದಾಗಿ ಬಂದಿರತಕ್ಕಂಥ ಕಮಿಷನರ್ ಏನ್ ಪಾತ್ರ ಇದನ್ನ ಮಾಡಿರ್ತಕ್ಕಂಥದ್ದು. ಏನ್ ಮಾಡಿದ್ದಾರೆ ಅಂತಂದ್ರೆ ಏನಕ್ಕಾಗಿ ಈ ಒಂದು ಸಮಸ್ಯೆ ಉಂಟಾಗಿದೆ ಅಂತಂದ್ರೆ ಆಲ್ರೆಡಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಂದೆ ಒಂದು ನೋಟಿಫಿಕೇಶನ್ ಆಗಿತ್ತು. ಅಲ್ಲಿ PSTR ಹುದ್ದೆಗಳನ್ನ ಜಾಸ್ತಿ ಇದ್ದು. ಬಟ್ ಆ ಹುದ್ದೆಗಳು ಎಲ್ಲಿ ಹೋದ್ವು? ಅವ್ನ್ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಈ ಡಿಪಾರ್ಟ್ಮೆಂಟ್ ಯಾಕೆ ಈ ರೀತಿ ಹೇಳ್ತಾ ಇದೆ ಅಂತಂದ್ರೆ ಸೊ ಡಿಪಾರ್ಟ್ಮೆಂಟ್ ನಿನ್ನೆ ದಿನ ಬಹಳ ಸ್ಪಷ್ಟವಾಗಿ ಹೇಳಿದೆ. ನಾವು ಬಹಳ ಏನ್ ಪಾತ್ರ ಅವ್ರ ಜೊತೆ ಚರ್ಚೆ ಮಾಡಿ ಕೂಲಂಕಷವಾಗಿ ನೋಡಿ ಒಂದು ಕಾನ್ಸೆಪ್ಟ್ ತಂದಿರತಕ್ಕಂಥದ್ದು ಏನು ಅಂತಂದ್ರೆ ಸರ್ಕಾರ KPSC ಶಾಲೆಗಳನ್ನ ಈ KPSC ಶಾಲೆಗಳು ಅಂತಂದ್ರೆ ಏನು, ಸುತ್ತಮುತ್ತ ಇರತಕ್ಕಂಥ 4-5 ಶಾಲೆಗಳನ್ನ ಸೇರಿಸಿ ಒಂದು ಶಾಲೆ ಅಂದ್ರೆ ಅವು ಎಲ್ಲಾ ಶಾಲೆಗಳನ್ನ ಕ್ಲೋಸ್ ಮಾಡಿ ಒಂದು ಶಾಲೆಯನ್ನ ಸೊ ಅದೇನ್ ಮಾಡ್ತಾ ಇದೆ
ಡೆವಲಪ್ಮೆಂಟ್ ಅಂದ್ರೆ ಒಂದು ಶಾಲೆನ ತುಂಬಾ ಚೆನ್ನಾಗಿ ಮಾಡ್ತಾ ಇದೆ, ಮಾಡಬೇಕು ಅಂತ ಹೇಳ್ತಾ ಇದಾರೆ ಅವ್ರು, ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ 4-5 ಶಾಲೆಗಳನ್ನ ಕ್ಲೋಸ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಟೀಚರ್ ಏನಾದ್ರು, ಅವ್ರ ಟೀಚರ್ ಏನ್ ಪಾತ್ರ ಉಳಿಕೆ ಆದ್ರಲ್ಲ. ಸೊ ಅದೊಂದು ಪ್ರಾಬ್ಲಮ್ ಏನ್ ಪಾತ್ರ ಪಿ ಎಸ್ ಟಿ ಆರ್ ತುಂಬದೇ ಇರ್ಲಿಕ್ಕೆ. ಇನ್ನ ಬಹಳ ಏನ್ ಪಾತ್ರ ಪ್ರಮುಖವಾಗಿ ಹೈಯರ್ ಪ್ರೈಮರಿಗೆ ಜಿಪಿಟಿನೋ ಎಚ್ ಎಸ್ ಆರ್ ಏನ್ ಪಾತ್ರ ನಾವು ಆದ್ಯತೆಯನ್ನ ಕೊಡ್ತೀವಿ. ಯಾಕಂತಂದ್ರೆ KPSC ಶಾಲೆಗಳನ್ನ ನಾವು ಡೆವಲಪ್ಮೆಂಟ್ ಮಾಡ್ತೀವಿ, ಹೌದಾ? ಅಲ್ಲಿ ವಿಷಯಕ್ಕೊಬ್ಬರು ಶಿಕ್ಷಕರನ್ನ ನಾವು ತುಂಬ್ತೀವಿ ಅಂತೇಳಿ ಇಲಾಖೆ ಹೇಳುವಂಥದ್ದು. ನಾವೇನು ಬೇರೆ ನಮ್ ಜೊತೆ ಏನ್ ಪಾತ್ರ ಸಾಕಷ್ಟು ಸ್ಪರ್ಧಾಕಾಂಕ್ಷಿಗಳು ನಿನ್ನೆ ದಿನ ಬಂದಿದ್ರು. ನಾವೇನಾದ್ರೂ ಅಲ್ಲಿರೋ ಇರದೇ ಇರ್ತಕ್ಕಂಥ ಮಾಹಿತಿಯನ್ನು ಹೇಳಿದ್ರೆ ಯಾರು ನಂಬೋದಿಲ್ಲ. ಆದ್ರೂ ಏನ್ ಅನ್ಸುತ್ತೆ ಅಂದ್ರೆ ಬಹಳ ಏನ್ ಪಾತ್ರ ಈ ಇವುಗಳು ಮಾತಾಡೋದ್ ನೋಡ್ರೆ ಒಂಥರ ಖುಷಿ ಆದಂಗ ಆಕತಿ. ನಮ್ಗೆ ಖುಷಿ ಯಾಕತ್ತಂದ್ರ ಏನೋ ಹೇಳ್ತಾವಲ್ಲಪ್ಪ ಅಂತ ಅನ್ಸುತ್ತೆ. ಸೊ ಒಂದು ಏನಪ್ಪಾ ಅಂದ್ರೆ ಪಿ ಎಸ್ ಟಿ ಆರ್ ಹುದ್ದೆಗಳಿಗೆ ಕಡಿಮೆ ಆಗ್ಲಿಕ್ಕೆ ಇದೊಂದು ದೊಡ್ಡ ರೀಸನ್ ಇದೆ ಸ್ನೇಹಿತರೆ. ಅದಾದ್ಮೇಲೆ ಪಿ ಎಸ್ ಟಿ ಆರ್ ಹುದ್ದೆಗಳು ಕರೀದೇ ಇಲ್ಲ ಅಂತ ನಾವು ಕೇಳಿದಾಗ ಇಲ್ಲ, ಕರಿತೀವಿ. ಈಗ ಕಲ್ಯಾಣ ಕರ್ನಾಟಕ ಭಾಗಕ್ಕ ಏನಪ್ಪಾ ಅಂದ್ರೆ ನಾಳೆ ನಾಡಿದ್ದು ಅಂದ್ರೆ ಇನ್ನು 2 ಡೇಸ್ ಬಿಟ್ಟು KKRದು ಅಂದ್ರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ್ದು ಒಂದು ಮಹತ್ವದ ಮೀಟಿಂಗ್ ಇದೆ. ಅಲ್ಲಿ ನಮ್ಗೆ ಕರೆದಿದ್ದಾರೆ. ಒಂದು ಪ್ರಮುಖ ವಿಚಾರ ಏನು ಅಂತಂದ್ರೆ ಅಲ್ಲಿ ಖಾಲಿ ಅಂದ್ರೆ ಅಲ್ಲಿರ್ತಕ್ಕಂಥ ಹುದ್ದೆಗಳು ಅಂದ್ರೆ ಈಗ 40,000 ಹುದ್ದೆಗಳಿದಾವ ಅಂತ ಅನ್ಕೊಳ್ಳಿ. ಆ 40,000 ಹುದ್ದೆಗಳಿಗೆ ಇರುವಂತ 40 ಸ್ಯಾಂಕ್ಷನ್ ಪೋಸ್ಟ್ಗಳಿಗೆ ಅಲ್ಲಿ 80% ಅನ್ನು ನಾವು ಫಿಲ್ಅಪ್ ಮಾಡಬೇಕಾಗಿದೆ. ಇದು KKRದ ಒಂದು ಅಭಿವೃದ್ಧಿ ನಿಗಮದ ಒಂದು ನಿರ್ಧಾರ ಅಂತೇಳಿ ಮೇಡಮ್ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ 100 ಪೋಸ್ಟ್ ಇದಾವತ್ತಂದ್ರೆ ಅಲ್ಲಿ 80 ಪೋಸ್ಟ್ಗಳನ್ನ ಫಿಲ್ಅಪ್ ಮಾಡಬೇಕು. ಹಾಗಾದ್ರೆ ಆ ಒಂದು 80 ಪೋಸ್ಟ್ ಅನ್ನ ಫಿಲ್ಅಪ್ ಮಾಡಿದಾಗ ನಿಮಗೆ ಪಿ ಎಸ್ ಟಿ ಆರ್ ಪೋಸ್ಟ್ಗಳು ಸಿಗ್ತಾವ ಅಂತೇಳಿ ಮೇಡಮ್ ಅವರು ನಿನ್ನೆ ಹೇಳಿರ್ತಕ್ಕಂಥದ್ದು, ಹೌದಾ? ಸೊ ನಾನ್ ಕಲ್ಯಾಣ ಕರ್ನಾಟಕ ಎರಡೂ ಭಾಗ ಕಾಲ್ಫರ್ಮ್ ಆಗತ್ತೆ. ಯಾವ ತಿಂಗಳಲ್ಲಿ ಕಾಲ್ಫರ್ಮ್ ಆಗತ್ತೆ ಅನ್ನೋದು ಹೇಳ್ತೀನಿ, ಹೌದಾ? ಈಗ ನಾನು ಒಂದು ಚಾಲೆಂಜ್ ಏನು ಅಂತಂದ್ರೆ ನಾನೇನ್ಪಾ ಅಂತಂದ್ರೆ ಒಂದೇ ಒಂದು ಯಾವ್ದು ಹೇಳ್ತಾ ಇದೆಯಲ್ಲ ಅಲ್ಲೇ ಎಲ್ಲೋ ಕೂತ್ಕೊಂಡು ಅದಕ್ಕೆ ಏನ್ ಹೇಳ್ಬೇಕು ಅನ್ನೋ ಗೊತ್ತಾಗ್ತಲ್ಲ ಸಂದರ್ಭದಲ್ಲಿ ಬೇಡ. ಏನ್ ಹೇಳ್ತಾ ಇದೆ ಅಂತಂದ್ರೆ ಅದು ಪಿ ಎಸ್ ಟಿ ಆರ್ ಪೋಸ್ಟ್ಗಳನ್ನ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಂಗಿಲ್ಲ. ಸಿಂಹಪಾಲು, ಆ ಪಾಲು, ಈ ಪಾಲು. ನೋಡಿ ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ನಿನಗ ಏನಾದ್ರೂ ದಮ್ ಅನ್ನೋದು ಇತ್ತಂದ್ರೆ ಸೊ ಒಂದೇ ಒಂದು ಏನ್ ಪಾತ್ರ ಕೆಲಸ ಮಾಡು. ಪಿ ಎಸ್ ಟಿ ಆರ್ ಹುದ್ದೆಗಳು ಡಿಪಾರ್ಟ್ಮೆಂಟ್ಗೆ ಹೋಗು. ಪಿ ಎಸ್ ಟಿ ಆರ್ ಹುದ್ದೆಗಳನ್ನ ಎಷ್ಟು ಕರಿತೀರಿ ಅಂತ ಕೇಳು ಕಮಿಷನರ್ ಮತ್ತೆ ಯಾರು ಸೆಕ್ರೆಟರಿ ಅವ್ರನ್ನ. ಅವ್ರು ಇಲ್ಲ ಅಂತಂದ್ರೆ ಮಿನಿಸ್ಟ್ರಿ ಹೋಗಿ ಸೊ ಪಿ ಎಸ್ ಟಿ ಆರ್ ಹುದ್ದೆಗಳನ್ನ ಎಷ್ಟು ಕರಿತಾರಲ್ಲ ಅಷ್ಟು ಕೇಳ್ಕೊಂಬ, ಅಥವಾ ಕರೀಲಿಲ್ಲ ಅಂತಂದ್ರೂ ಪೋಸ್ಟ್ಗಳನ್ನ ಕರೆಯುವ ರೀತಿಯಲ್ಲಿ ಮಾಡ್ಬೇಕು. ನಿನಗಾಗ್ಲಿಲ್ಲ ಅಂತ ಹೇಳು, ನಾನು ಮಾಡ್ತೀನಿ. ಈಗ ನಾನು ಇದನ್ನ ಚಾಲೆಂಜ್ ಮಾಡ್ತಾ ಇದ್ದೀನಿ ನಿನಗ. ಅಲ್ಲೆಲ್ಲೋ ಕೂತ್ಕೊಂಡು ಯೂಟ್ಯೂಬ್ ಮಾಡ್ತಾ ಇದೆಯಲ್ಲ, ನಿನಗ ಆ ಕೆಲಸ ಆಗ್ಲಿಲ್ಲ ಅಂತಂದ್ರೆ ನನಗೆ ಹೇಳು. ನಾನೇನ್ ಪಾತ್ರ ಪಿ ಎಸ್ ಟಿ ಆರ್ ಹುದ್ದೆಗಳನ್ನ ಕರೆಯೋ ರೀತಿಯಲ್ಲಿ ಮಾಡ್ತೀನಿ. ನಿನಗೇನ್ ಪಾತ್ರ 4 ರಿಂದ 5 ದಿನಗಳ ಕಾಲ ಏನ್ ಪಾತ್ರ ಟೈಮ್ ಅನ್ನ ಕೊಡ್ತೀನಿ. ನಿನಗೇನಾದ್ರೂ ಈ ಸ್ಪರ್ಧಾರ್ಥಿಗಳ ಬಗ್ಗೆ ಕಾಳಜಿ ಇತ್ತು ಅಂತಂದ್ರೆ ಸೊ ಈ ಕೆಲಸ ಮಾಡು, ಹೌದಾ? 4 ರಿಂದ 5 ದಿವಸ ನಿಮ್ಗೆ ಟೈಮ್ ಕೊಡ್ತೀನಿ. ಸುಮ್ನೆ ಯಾರನ್ನೋ ಏನ್ ಪಾತ್ರ ಬ್ಲೇಮ್ ಮಾಡುವಂತದ್ದು ಆಗ್ಬಾರ್ದು. ಯಾಕಂದ್ರೆ ನೀವು ಮುಗ್ಧರಾಗಿರ್ತೀರಿ, ಏನೂ ಗೊತ್ತಿರೋದಿಲ್ಲ ನಿಮ್ಗೆ. ಹಾಗಾಗಿ ಇವ್ರು ಹೇಳ್ತಾರ ಅವ್ರು ಹೇಳ್ತಾರ ಅಂತೇಳಿ ತುಂಬಾ ಏನ್ ಪಾತ್ರ ಕನ್ಫ್ಯೂಷನ್ ಇರುತ್ತೆ, ಹೌದಾ? ಎಲ್ರು ಅಲ್ಲೇ ಕುತ್ಕೊಂಡನ ಏನ್ ಪಾತ್ರ ಯೂಟ್ಯೂಬ್ ಅಲ್ಲೇ ಹೇಳೋರಾಗಿದ್ದಾರೆ. ಸೊ ಬಂದು ವಾಸ್ತವಿಕ ಸ್ಥಿತಿ ಕ್ಷಣಕ್ಕೂ ಶಿಕ್ಷಣ ಇಲಾಖೆಯಲ್ಲಿ ಬದಲಾಗುವಂತ ಸಾಧ್ಯತೆ ಇರ್ತದ, ಹೌದಾ? ಕ್ಷಣಕ್ಕೂ ಈಗ ಎಷ್ಟು ಪೋಸ್ಟ್ ಅದಾವ ಅಂದ್ರೆ ಅವನ ಈ ಮೀಟಿಂಗ್ ಮಾಡಿ ಏನ್ ಪಾತ್ರ ಅಷ್ಟು ಪೋಸ್ಟ್ಗಳನ್ನ ಕಡಿಮೆ ಮಾಡ್ತಾರ. ಎಷ್ಟು ಏನ್ ಪಾತ್ರ ಮತ್ತೆ ಏನ್ ಪೋಸ್ಟ್ಗಳನ್ನ ಹೆಚ್ಚಿಗೆನೂ ಮಾಡುವಂತದ್ದು ಸಾಧ್ಯತೆ ಇರ್ತದ. ಈಗ ಇಂಥವೆಲ್ಲ ಸುಮಾರಿದೆ. ಈ ಪಿ ಯು ಕಾಲೇಜ್ ಲೆಕ್ಚರ್ ಸಂಬಂಧಪಟ್ಟಂತೆ 814 ಪೋಸ್ಟ್ ಅಲ್ಲಿ ಸೋಷಿಯಲ್ ಸೈನ್ಸು, ಪೊಲಿಟಿಕಲ್, ಜಾಗ್ರಫಿ ನಿಲ್ ಮಾಡ್ಬಿಟ್ಟಿದ್ರು. ಸೊ ಅದು ಯಾಕೆ ನಾವು ನೋಡಿದಾಗ ಪೋಸ್ಟ್ಗಳನ್ನ ಇಲ್ಲ ಅಂತಂದ್ರು. ಹೊಳ್ಳಿ ನಾವೇನ್ ಪಾತ್ರ ಆ ವಿಚಾರನ ಹೊರಗಡೆ ತೆಗೆದುಕೊಂಡು ಬಂದಾಗ ಮತ್ತೆ ಏನ್ ಪಾತ್ರ ನಾವು ರಿಕ್ವೆಸ್ಟ್ ಮಾಡಿದಾಗ ಅಲ್ಲಿ ಪೋಸ್ಟ್ಗಳನ್ನ ಏನ್ ಪಾತ್ರ ಮತ್ತೆ 25 ಪೋಸ್ಟ್ಗಳನ್ನ ಎಲ್ಲಕ್ಕೂ ಜಾಸ್ತಿ ಮಾಡಿದೀವಿ. ಹಾಗೆ ಇಲ್ಲಿರ್ತಕ್ಕಂಥ ಒಂದೇ ಒಂದು ಸಮಸ್ಯೆ, ಪಿ ಎಸ್ ಟಿ ಆರ್ ಹುದ್ದೆಗಳು ಕಡಿಮೆ ಇದಾವೆ ಅಥವಾ ಕಾಲ್ಫರ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಹೌದಾ? ಈ ಒಂದು ರಿಕ್ರೂಟ್ಮೆಂಟ್ ಅಲ್ಲಿ ನಿಮ್ಗೆ ಏನಾದ್ರೂ ಕೆಪಾಸಿಟಿ ಇತ್ತು ಅಂತಂದ್ರೆ ಪಿ ಎಸ್ ಟಿ ಆರ್ ಹುದ್ದೆಗಳನ್ನ ಕಾಲ್ಫರ್ ಮಾಡಿಸ್ಬೇಕು. ಇಲ್ಲ ಅಂತಂದ್ರೆ ನನಗೇನ್ ಪಾತ್ರ ನೀನ್ ಹೇಳು, ನಾನು ಏನಾದ್ರೂ ಮಾಡಿಸ್ಲಿಲ್ಲ ಅಂದ್ರೆ ಕೇಳು, ಹೌದಾ? ಎಸ್, ಇದೊಂದು ವಿಚಾರ. ಇನ್ನ ಜಿಪಿಟಿ ಎಚ್ ಎಸ್ ಟಿ ಆರ್ ಹುದ್ದೆಗಳು ತುಂಬಾ ಇದಾವೆ ಸ್ನೇಹಿತರೆ. ಎಚ್ ಎಸ್ ಟಿ ಆರ್ ಗೆ ಅಪ್ರೂವಲ್ ಕೊಟ್ಟಿರ್ತಕ್ಕಂಥದ್ದು 6,222 ಹುದ್ದೆಗಳಿಗೆ. ಫೈನಾನ್ಸಿಯಲ್ ಎಫ್ ಡಿ ಗೆ ಕೊಟ್ಟಿರ್ತಕ್ಕಂಥದ್ದು. ಎಫ್ ಡಿ ಕೊಟ್ಟಿದ್ದಾರೆ. ಎಫ್ ಡಿ ಇಂದ ಏನ್ ಪಾತ್ರ ವಾಪಸ್ ಬರ್ಬೇಕು. ಅದರಲ್ಲಿ ಅಷ್ಟೂನು ಬರ್ಬೋದು ಅಥವಾ ಕಡಿಮೆ ಬರ್ಬೋದು ಅಥವಾ 2,000 ಬರ್ಬೋದು, 3,000 ಬರ್ಬೋದು. ಒಟ್ಟು ಏನ್ ಪಾತ್ರ ಬರುತ್ತೆ, ಹೌದಾ?
ಇದು ಎಚ್ ಎಸ್ ಟಿ ಆರ್ ಹೈಯೆಸ್ಟ್ ಏನಪ್ಪಾ ಅಂದ್ರೆ ಎಚ್ ಎಸ್ ಟಿ ಆರ್ ನ ಕರೆಯುವಂತ ಸಾಧ್ಯತೆ ತುಂಬಾ ಇದೆ. ಜಿಪಿಟಿನೂ ಇದೆ, ಎಚ್ ಎಸ್ ಟಿ ಆರ್ ಇದೆ ಸದ್ಯದ ಸ್ಥಿತಿಗತಿ. ಹೌದಾ? ಸೊ ಇನ್ನ ಸಿ ಅಂಡ್ ಆರ್ ನಿನ್ನೆ ಏನಪ್ಪಾ ಅಂದ್ರೆ ನಮ್ ಕುಣಿಸ್ಕೊಂಡೇನೆ ಮೀಟಿಂಗ್ ಮಾಡಿದ್ದಾರೆ ಸಿ ಅಂಡ್ ಆರ್ ವಿಚಾರವಾಗಿ. ಬೆಳಗ್ಗೆ ಸಿಎಂ ಅವ್ರ ಮೀಟಿಂಗ್ ಇತ್ತು. ಅಲ್ಲಿ ಹೋಗಿ ಈ ಒಂದು ಅಕಾಡೆಮಿಕ್ ಇಯರ್ 2026 ಬಜೆಟ್ ಅಲ್ಲಿ ಆಗಿದೆಲ್ಲ ಅವೆಲ್ಲವೂ ಏನಪ್ಪಾ ಅಂದ್ರೆ ಈಗ ತಕ್ಷಣ ಈ ತಿಂಗಳಲ್ಲಿ ಜಾರಿಗೆ ಬರಬೇಕು ಅಂತ ಹೇಳಿದಾರೆ. ಮೇಡಮ್ ಅವರು ಹೇಳ್ತಕ್ಕಂಥದ್ದು ಈ ತಿಂಗಳು ಅಂತ ಹೇಳಿದಾರೆ, ಬಟ್ ಈ ತಿಂಗಳೇನು ಆಗಂಗಿಲ್ಲ ನೇಮಕಾತಿ. ಜೂನ್ ತಿಂಗಳಲ್ಲಿ ಏನಪ್ಪಾ ಅಂದ್ರೆ ನೇಮಕಾತಿ ಸ್ಟಾರ್ಟ್ ಆಗ್ತದ. ಜೂನ್ ತಿಂಗಳಲ್ಲಿ ನೇಮಕಾತಿ ಸ್ಟಾರ್ಟ್ ಆಗ್ತದ. ಇದು ಬಹಳ ಏನಪ್ಪಾ ಅಂದ್ರೆ ಸ್ಪರ್ಧಾರ್ಥಿಗಳಿಗೆ ಒತ್ತಿ ಒತ್ತಿ ಹೇಳ್ತಾ ಇರೋದು. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ನೋಟಿಫಿಕೇಶನ್ ಆಯ್ತು ಅಂದ್ರೆ ಕೇವಲ 2 ತಿಂಗಳು ನಿಮ್ಗೆ ಸಮಯ ಅವಕಾಶ ಸಿಗತ್ತೆ. ಸೊ ನೀವೆಲ್ಲರೂ ಏನಪ್ಪಾ ಅಂದ್ರೆ ಇವಾಗ ಸ್ಟಡಿ ಕಡೆ ಗಮನ ಕೊಡಿ, ಪ್ರಿಪರೇಷನ್ ಮಾಡ್ಕೊಳ್ಳಿ ದಯವಿಟ್ಟು. 2 ತಿಂಗಳು ಕೇವಲ 2 ತಿಂಗಳು. ಸೊ ಜೂನ್ಕ್ಕೆ ನೇಮಕಾತಿ ಆತ್ರ ಮುಂದೆ 2 ತಿಂಗಳು ಮಾತ್ರ ಅವಕಾಶ ಇರುತ್ತೆ. ಇಲ್ಲಿವರೆಗೆ ನಾವೆಲ್ಲ ಕಾದಿದ್ದು ಲಾಸ್ಟ್ ಟೈಮ್ ಏನಪ್ಪಾ ಅಂದ್ರೆ ನೀರಾಗ ಹೋಮ ಸುಟ್ಟಂಗ ಆಗಬಾರ್ದು. ದಯಮಾಡಿ ನೀವೆಲ್ಲರೂ ಏನಪ್ಪಾ ಅಂದ್ರೆ ಓದ್ಲಿಕ್ಕೆ ಆರಂಭ ಮಾಡಿ. ಜಿಪಿಟಿ ಮತ್ತೆ ಎಚ್ ಎಸ್ ಟಿ ಆರ್ ಯಾವುದೇ ಸಮಸ್ಯೆ ಇಲ್ಲ. ಬಂದಿರ್ತಕ್ಕಂಥ ಸಮಸ್ಯೆ ಏನಂದ್ರೆ ಪಿ ಎಸ್ ಟಿ ಆರ್. ಹೌದಾ? ಅದಕ್ಕೆ ನಾನು ಆ ವ್ಯಕ್ತಿಗೆ ಚಾಲೆಂಜ್ ಕೊಟ್ಟಿದ್ದೀನಿ. ಆ ವ್ಯಕ್ತಿ ಮಾಡಿಸ್ತಾನೆ. ಅದಕ್ಕೆ ನನಗೆ ಏನಪ್ಪಾ ಅಂದ್ರೆ ಈಗ ಯಾವುದೇ ರೀತಿ ಸಂಬಂಧ ಇಲ್ಲ. ಓಕೆ, ನನ್ನ ಬಗ್ಗೆ ಯಾಕೋ ಬಹಳ ಮಾತಾಡ್ತಾ ಇದ್ದಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ನನ್ನ ಎಲ್ಲರಿಗೂ ನೋಡ್ರಿ ಈಗ ಎಲ್ಲಾ ಕೋಚಿಂಗ್ ಸೆಂಟರ್ಗಳ ಟೈಪ್ ನಾವು ಏನಪ್ಪಾ ಅಂದ್ರೆ ಆರಾಮಾಗಿ ಕ್ಲಾಸ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಯಾಕೆ ಬೇಕಾಗಿತ್ರಿ ನಮ್ಗ ಅಲ್ಲಿ ಹೋಗಿ ಬಿಸಿಲಾಗ ನಿಂತು ಅವ್ರು ಹೇಳ್ದಂಗ್ ಕೇಳಿ, ಆಮೇಲೆ ಹೊಟ್ಟಿಗೆ ಊಟ ಇಲ್ದಂಗ ದುಡ್ಡು ಕೈಲಿಂದ 2,000 3,000 ಪ್ರತಿ ಟೈಮ್ದಾಗ ಹೋದಾಗೆಲ್ಲ ಖರ್ಚು ಮಾಡ್ಕೊಂಡು ನಮ್ಗೆ ಯಾಕೆ ಬೇಕಾಗಿತ್ರಿ? ಆದ್ರೂ ಜನ ಏನಪ್ಪಾ ಅಂದ್ರೆ ತಿಳ್ಕೊಳಂಗೇ ಇಲ್ಲ. ಹೌದಾ? ಯಾವ ಏನೋ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾರ ಅಂತ ಹೇಳಿ ಸೊ ಅದನ್ನ ಏನಪ್ಪಾ ಅಂದ್ರೆ ನಂಬಿಡುದು. ಈ ರೀತಿ ಮಾಡ್ತಾ ಇದಾವೆ. ಮಾಡ್ಲಿ ಅಂತಕ್ಕೆಲ್ಲ ನಾವು ಏನಪ್ಪಾ ಅಂದ್ರೆ ತಲೆ ಕೆಡ್ಸ್ಕೊಳಂಗಿಲ್ಲ. ಯಾವ ನೆಲೆಯಲ್ಲಿ ಇಡಬೇಕಲ್ಲ ಅಲ್ಲೆಲ್ಲ ಇಟ್ಟಿದೀವಿ. ಇವ್ ಹಿಂಗೆ ಬರ್ತಾವ್ರಿ ಯಾವಾಗರೆ ಒಂದ್ ಸ್ವಲ್ಪ ಎಂಡನ್ ಒಳಗೆ ಎದ್ದಂಗೆ ಎದ್ದು ಬರ್ತಿರ್ತಾವ. ತಲೆ ಕೆಡ್ಸ್ಕೋಬೇಡಿ. ಸೊ ನೇಮಕಾತಿ ಅಂತೂ 100ಕ್ಕೆ 100 ಫಿಕ್ಸ್ ಆಗತ್ತೆ. ಅದರಲ್ಲಿ ಈಗ ಬಿ ಪಿ ಎಡ್ ಎಲ್ಲ ಪಿ ಎಸ್ ಟಿ ಆರ್, ಬಿ.ಪಿ.ಎಡ್, ಜಿಪಿಟಿ, ವಿಶೇಷ ಶಿಕ್ಷಕರು ಎಲ್ಲವೂ ಏನಪ್ಪಾ ಅಂದ್ರೆ ವಿಶೇಷ ಶಿಕ್ಷಕರ ಅಡಿಯಲ್ಲೇ ಏನಪ್ಪಾ ಅಂದ್ರೆ ಬಿ.ಪಿ.ಎಡ್ ಬರುತ್ತೆ, ಸಿ.ಪಿ.ಎಡ್ ಬರುತ್ತೆ. ಅವು ನೇಮಕಾತಿಗಳು ಎಲ್ಲ ಆಗ್ತಾ ಇದಾವ. ಸೊ ನೇಮಕಾತಿಗೆ ಕ್ಷಣಗಣನೆ ಆರಂಭ ಆಗಿದೆ. ಮತ್ತೆ ನಿನ್ನೆ ದಿನ ಒಂದು ಸಿ ಅಂಡ್ ಆರ್ ಮೀಟಿಂಗ್ ಆಗಿದೆ. ಎಚ್ ಎಸ್ ಟಿ ಆರ್ ಒಂದು ಏನಪ್ಪಾ ಅಂದ್ರೆ ಬ್ಯಾಕಪ್ ಸ್ಕೋರ್ ಬರಬೇಕು. ಆಮೇಲೆ ಅದು ಏನಪ್ಪಾ ಅಂದ್ರೆ ಬರುತ್ತೆ. ಹೌದಾ? ಅದು ಯಾವಾಗ ಬರುತ್ತೆ ಅಂದ್ರೆ ಇನ್ನೊಂದು ವಾರದಲ್ಲಿ ಏನಪ್ಪಾ ಅಂದ್ರೆ ಬರುತ್ತೆ. ಇನ್ನ ಈ ಹುದ್ದೆಗಳು ನಿಖರವಾಗಿ ಯಾವಾಗ ತಿಳಿಯುತ್ತೆ ಸರ್ ಅಂತಂದ್ರೆ ಅದು ಒಂದು ವಾರ ಬೇಕು. ಅರ್ಥ ಆಯ್ತ್ರಿ ನಾವ್ ಹೇಳುದು? ಜಿಪಿಟಿ, ಎಚ್ ಎಸ್ ಟಿ ಆರ್ ಮತ್ತೆ ಪಿ ಎಸ್ ಟಿ ಆರ್. ಪಿ ಎಸ್ ಟಿ ಆರ್ ಅದಾವೋ ಇಲ್ಲೋ ಅನ್ನೋದು ಅವಾಗ ಹೇಳ್ಬೇಕಾಗತ್ತೆ, ಈಗ ಹೇಳಕ್ಕಾಗಲ್ಲ ನಾವು. ಈಗ ಏನ್ ಹೇಳ್ತಲ್ಲ ಒಂದು ಯಾವ್ದೋ ಅವಾಗ ಏನಪ್ಪಾ ಅಂದ್ರೆ ಅದಕ್ಕೆ ಹೇಳ್ಬೇಕಾಗತ್ತೆ. ಅದಕ್ಕೆ ಅದು ಬರೋಕ್ಕಿಂತ ಮುಂಚೆ ಈ ಪೋಸ್ಟ್ ಗಳನ್ನ ಜಾಸ್ತಿ ಮಾಡ್ಬೇಕು. ಅಲ್ಲಿವರೆಗೆ ನಾವಂತೂ ಏನಪ್ಪಾ ಅಂದ್ರೆ ಶಿಕ್ಷಣ ಇಲಾಖೆಗೆ ಹೆಜ್ಜೆನೇ ಇಡೋದಿಲ್ಲ. ಎಸ್, ಇದು ಏನಪ್ಪಾ ಅಂದ್ರೆ ನಮ್ಮ ಕಡೆಯಿಂದ ಚಾಲೆಂಜ್ ಅನ್ನು ಅಂತೇಳಿ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಎಲ್ರು ಓದ್ಲಿಕ್ಕೆ ಆರಂಭ ಮಾಡಿ. ಸಮಯಾವಕಾಶ ಕಡಿಮೆ ಇರುತ್ತೆ. ಈ ಬಾರಿ ಎಚ್ ಎಸ್ ಟಿ ಆರ್ ದವರಿಗೆ ಹೈಸ್ಕೂಲ್ ಶಿಕ್ಷಕರಿಗೆ ಬಹಳ ಏನಪ್ಪಾ ಅಂದ್ರೆ ಬಿ.ಎಡ್ ಮಾಡ್ರೆ ಸಾಕು. ಬಿ.ಎಡ್ ಡಿಗ್ರಿ ಯಾವುದು ಟಿ.ಇ.ಟಿ ಇಲ್ಲ, ಪಿ.ಜಿನೂ ಇಲ್ಲ ಅಂತ ಹೇಳಿದ್ದಾರೆ. ಸೊ ಈಗ ಬರ್ಬೋದು. ಸದ್ಯದಲ್ಲಿ ಏನಪ್ಪಾ ಅಂದ್ರೆ ಅದು ಬರುತ್ತೆ. ಪಿ.ಜಿನೂ ಇಲ್ಲ, ಟಿ.ಇ.ಟಿನೂ ಇಲ್ಲ ಅಂತೇಳಿ ಯಾರು ಕೃಷ್ಣಾಜಿಜಿ ಕರಿಚೆನ್ನಣ್ಣ ಅವರು ಡೈರೆಕ್ಟ್ರು. ಹೌದಾ? ಈ ರಿಕ್ರೂಟ್ಮೆಂಟ್ ಡೈರೆಕ್ಟರ್ ಅವರು. ಸೊ ಅವ್ರನ್ನ ನಾವು ಸಾಕಷ್ಟು ಬಾರಿ ಕೇಳಿದೀವಿ. ಕೇಳಿದಾಗ ಒಂದ್ಸಲ ಏನಪ್ಪಾ ಅಂದ್ರೆ ಪಿ.ಜಿನೂ ಇಲ್ಲ, ಟಿ.ಇ.ಟಿನೂ ಇಲ್ಲ ಅಂತ ಹೇಳಿದ್ದಾರೆ. ಸೊ ನೇಮಕಾತಿ ಆಗತ್ತೆ. ಬಹಳ ತುಂಬಾ ಏನಪ್ಪಾ ಅಂದ್ರೆ ಎಚ್ ಎಸ್ ಟಿ ಆರ್‌ಗೆ ಫೈಟ್ ಇರುತ್ತೆ. ದಯಮಾಡಿ ನಿಮ್ಗೆ ಒಳ್ಳೆ ಅವಕಾಶ ರೀ. ಹೈಸ್ಕೂಲ್ ಟೀಚರ್ ಆಗುದಂತ ಅಂದ್ರೂ ಬಹಳ ಏನಪ್ಪಾ ಅಂದ್ರೆ ಒಳ್ಳೆಯ ಒಂದು ಜಾಬ್ ಇರುತ್ತೆ ಅದು. ಸೊ ಅದಕ್ಕಾಗಿ ಎಲ್ರು ಏನಪ್ಪಾ ಅಂದ್ರೆ ಪ್ರಯತ್ನ ಮಾಡಿ. ಜಿಪಿಟಿನೂ ಇದೆ, ಪೋಸ್ಟ್‌ಗಳು ಇಲ್ಲ ಅಂತ ಹೇಳಂಗಿಲ್ಲ. ಜಿಪಿಟಿನೂ ಪೋಸ್ಟ್‌ಗಳಿದೆ. ಡ್ರಾಯಿಂಗ್ ಟೀಚರು, ಸಂಗೀತ ಶಿಕ್ಷಕರು, ಆಮೇಲೆ ದೈಹಿಕ ಶಿಕ್ಷಕರು ಆಮೇಲೆ ಕಂಪ್ಯೂಟರ್ ಟೀಚರ್. ಈ ಬಾರಿ ಕೆಪಿಎಸ್ಸಿ ಶಾಲೆಗಳಿಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾನೆ. ಅದು ಎಷ್ಟ ತಿಳ್ಕೊಂಬೇಡಿ. ಕೆಪಿಎಸ್ಸಿ ಶಾಲೆಗಳಿಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾನೆ. ಇರುವಂತ ಏನು ಸ್ಕೂಲ್‌ಗಳಿದಾವಲ್ಲ ಅವನ್ನೆಲ್ಲ ಸ್ಕೂಲ್‌ಗಳನ್ನ ಮುಚ್ಚಿ ಕೆಪಿಎಸ್ಸಿಗೆ ಹೆಚ್ಚು ಒತ್ತು ಕೊಡುವಂತದ್ದು. ಆ ಕಾರಣಕ್ಕಾಗಿ ಈ ಹುದ್ದೆಗಳ ಸಂಖ್ಯೆ ಕಡಿಮೆ ಆಗಿದೆ. ಇಷ್ಟ ಸಮಸ್ಯೆ ಇಲ್ಲ. ಸೊ ಆದ್ರೂ ಏನಪ್ಪಾ ಅಂದ್ರೆ ಪ್ರಯತ್ನ ಮಾಡಿ ಹುದ್ದೆಗಳ ಸಂಖ್ಯೆ ಹೆಚ್ಚಿಸಬಹುದಾಗಿತ್ತು. ಇದ್ಯಾವುದೋ ಇಂಥವು ಮಾತಾಡ್ತಾವ್ ನೋಡ್ರಿ, ಅವು ಏನಪ್ಪಾ ಅಂದ್ರೆ ನಮ್ಗೆ ಬೇಜಾರಾಗುತ್ತೆ. ಇರ್ಲಿ, ಪರವಾಗಿಲ್ಲ. ಅದು ಮಾಡ್ತೈತೆ ಅಂತೇಳಿ ನಾವು ಬಹಳ ನಂಬಿದೀವಿ. ಪೋಸ್ಟ್‌ಗಳನ್ನ ಜಾಸ್ತಿ ಮಾಡ್ಬೇಕು. ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ನಾನು. ಎಸ್, ಥ್ಯಾಂಕ್ ಯು ಸೋ ಮಚ್.